ಶರಣ್ರಿ ನಮ್ಮೆಲ್ಲ ಕರ್ನಾಟಕದ ಜನತೆಗೆ. ಬರ್ರಿ ಇವತ್ತಿನ ಕನ್ನಡ GK ಕ್ವಿಜ್ ಅಡ್ಡ ಒಳಗೆ ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ನೋಡೋಣ್ರಿ. ಅಲೋವೆರಾ ಗಿಡದ ಜೆಲ್ಲನ್ನು ಯಾವ ಕಾರಣಕ್ಕಾಗಿ ಹೆಚ್ಚು ಬಳಸುತ್ತಾರೆ? ಎ. ಕೂದಲ ಬೆಳವಣಿಗೆ, ಬಿ. ಹೃದಯ ರೋಗಕ್ಕೆ, ಸಿ. ಕಣ್ಣುಗಳ ಸೌಂದರ್ಯ, ಡಿ. ಜೀರ್ಣಕ್ರಿಯೆಗೆ. ಎ. ಕೂದಲ ಬೆಳವಣಿಗೆಗೆ. ಅಲೋವೆರಾ ಜೆಲ್ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿದ್ದು ಕೂದಲ ಆರೋಗ್ಯಕ್ಕೆ ಅತ್ಯಂತ ಉಪಕಾರಿ. ತಲೆತೊದಲು ಒಣಗುವುದು ಕಡಿಮೆ ಮಾಡುತ್ತದೆ, ಕೂದಲು ಬಲವಾಗುತ್ತದೆ ಮತ್ತು ಬೆಳವಣಿಗೆಗೆ ಹೆಚ್ಚುತ್ತದೆ. ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿಂದ ತಲೆತೊದಲು ಸೋಂಕು ತಡೆಯುತ್ತದೆ. ಅಲೋವೆರಾ ಜೆಲ್ ಚರ್ಮದ ತೇವವನ್ನು ಕಾಪಾಡಿ ಕಿರುನಗು ಮತ್ತು ಹೊಳೆಯುವ ಚರ್ಮವನ್ನು ಒದಗಿಸುತ್ತದೆ. ಆಯುರ್ವೇದದಲ್ಲಿ ಆಯಾ ಸಮಸ್ಯೆಗಳಿಗೆ ಜೆಲ್ ರೂಪದಲ್ಲಿ ಅಥವಾ ಹಚ್ಚಿ ಉಪಯೋಗಿಸುತ್ತಾರೆ. ಆಮ್ಲ ನೆಲ್ಲಿಕಾಯಿ ತಿನ್ನುವುದರಿಂದ ದೇಹಕ್ಕೆ ಏನು ಲಾಭ? ಎ. ಕಡಿಮೆ ದೃಷ್ಟಿ, ಬಿ. ರೋಗ ನಿರೋಧಕ ಶಕ್ತಿ, ಸಿ. ಹಲ್ಲು ದುರ್ಬಲ, ಡಿ. ಕೂದಲು ಉದುರುವುದು. ಬಿ. ರೋಗ ನಿರೋಧಕ ಶಕ್ತಿ. ನೆಲ್ಲಿಕಾಯಿ ಆರೋಗ್ಯಕರವಾಗಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಹೃದಯದ ಆರೋಗ್ಯವನ್ನು ಉತ್ತೇಜಿಸಲು, ಮಧುಮೇಹವನ್ನು ನಿರ್ವಹಿಸಲು ಮತ್ತು ಆಂಟಿ ಏಜಿಂಗ್ ಪರಿಣಾಮಗಳನ್ನು ನೀಡಲು ಸಹಕಾರಿ. ಇದು ಕರಗುವ ನಾರುಗಳನ್ನು ಹೊಂದಿದ್ದು ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ನಿಯಂತ್ರಿಸುತ್ತದೆ. ಮಾವು ಎಲೆಗಳಿಂದ ತಯಾರಿಸಲಾದ ಕಷಾಯ ಯಾವ ಕಾಯಿಲೆಗೆ ಉಪಕಾರಿ? ಎ. ಕ್ಯಾನ್ಸರ್, ಬಿ. ಡಯಾಬಿಟೀಸ್, ಸಿ. ಚರ್ಮದ ಉರಿತ, ಡಿ. ಅಸ್ತಮಾ. ಬಿ. ಡಯಾಬಿಟೀಸ್. ಮಾವು ಎಲೆಗಳು ಆಯುರ್ವೇದದಲ್ಲಿ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬಳಸಲಾಗುತ್ತವೆ. ಹೈಪೋಗ್ಲೈಸೆಮಿಕ್ ಗುಣಗಳು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತವೆ. ಇದು ಮೆದುಳಿನ ಕಾರ್ಯಕ್ಷಮತೆ, ಜೀರ್ಣಕ್ರಿಯೆ ಮತ್ತು ರಕ್ತನಾಳ ಆರೋಗ್ಯಕ್ಕೆ ಸಹಕಾರ ನೀಡುತ್ತವೆ. ಮಾವು ಎಲೆ ಕಷಾಯವನ್ನು ನಿಯಮಿತವಾಗಿ ಸೇವಿಸಿದರೆ ರಕ್ತ ಶರ್ಕರಾ ಮಟ್ಟವನ್ನು ಸಮತೋಲನದಲ್ಲಿ ಇಡಬಹುದು. ಆಯುರ್ವೇದದಲ್ಲಿ ಡಯಾಬಿಟಿಸ್ ನಿರೋಧಕ ನೈಸರ್ಗಿಕ ಔಷಧಿಯಾಗಿ ಇದನ್ನು ಬಳಕೆ ಮಾಡುತ್ತಾರೆ. ಕಿತ್ತಳೆ ಹಣ್ಣಿನ ಸೇವನೆ ಯಾವ ಅಂಗಕ್ಕೆ ಹೆಚ್ಚು ಲಾಭಕರ? ಎ. ಯಕೃತ, ಬಿ. ಎಲುಬು, ಸಿ. ಹೃದಯ, ಡಿ. ಚರ್ಮ. ಡಿ. ಚರ್ಮ. ಕಿತ್ತಳೆ ಹಣ್ಣು ವಿಟಮಿನ್ ಎ, ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುತ್ತದೆ. ಇದರ ಸೇವನೆಯಿಂದ ಚರ್ಮ ಹೊಳೆಯುತ್ತದೆ, ಮೊಡವೆಗಳು ಕಡಿಮೆಯಾಗುತ್ತವೆ, ಚರ್ಮದ ಆರೋಗ್ಯ ಸುಧಾರಿಸುತ್ತದೆ. ಕೆರಟಿನಾಯ್ಡ್ ಇವೆ, ಹೀಗಾಗಿ UV ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತದೆ. ಕಿತ್ತಳೆ ಹಣ್ಣು ನಿಯಮಿತ ಸೇವನೆಯಿಂದ ದೇಹದ ಉರಿಯುವಿಕೆ ಕಡಿಮೆ, ಹೃದಯ ಮತ್ತು ಮೆದುಳಿನ ಆರೋಗ್ಯ ಉತ್ತಮವಾಗುತ್ತದೆ. ಮಕ್ಕಳಿಗೂ ಮತ್ತು ವಯಸ್ಕರಿಗೆ ಸಹ ಇದು ಆರೋಗ್ಯಕರ. ಮೆಂತೆಕಾಳು ಹೆಚ್ಚಾಗಿ ಯಾವ ಕಾಯಿಲೆಗೆ ಉಪಕಾರಿ? ಎ. ಕಿಡ್ನಿ ಸ್ಟೋನ್, ಬಿ. ಹೃದಯಾಘಾತ, ಸಿ. ಮಧುಮೇಹ, ಡಿ. ಕಣ್ಣುಗಳಿಗೆ. ಸಿ. ಮಧುಮೇಹ. ಮೆಂತೆಕಾಳು ಬೇಳೆ ಸೀಡ್ ರೂಪದಲ್ಲಿ ಬಳಸಲಾಗುತ್ತದೆ. ಇದರ ಹೈಪೋಗ್ಲೈಸೆಮಿಕ್ ಗುಣ ರಕ್ತದ ಶರ್ಕರಾ ಮಟ್ಟವನ್ನು ನಿಯಂತ್ರಿಸುತ್ತದೆ. ಮಧುಮೇಹ ರೋಗಿಗಳಿಗೆ ಇದು ಬಹಳ ಉಪಕಾರಿ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಕೊಬ್ಬಿನ ಶೋಷಣೆಯನ್ನು ಕಡಿಮೆ ಮಾಡುತ್ತದೆ. ಆಯುರ್ವೇದದಲ್ಲಿ ಮೆಂತೆಕಾಳು ನೈಸರ್ಗಿಕ ಔಷಧಿಯಾಗಿ ಬಳಕೆ ಮಾಡಲಾಗುತ್ತದೆ. ನಿರಂತರ ಸೇವನೆಯಿಂದ ರಕ್ತದ ಒತ್ತಡ ಸಹ ಸಮತೋಲನದಲ್ಲಿರುತ್ತದೆ. ದ್ರಾಕ್ಷಿ ತಿನ್ನುವುದರಿಂದ ಮುಖ್ಯವಾಗಿ ಯಾವ ಲಾಭ ದೊರೆಯುತ್ತದೆ? ಎ. ರಕ್ತ ಶುದ್ಧೀಕರಣ, ಬಿ. ತೂಕ ಕಮ್ಮಿಯಾಗುವುದು, ಸಿ. ಎಲುಬು ಜೋಡಣೆ, ಡಿ. ನೋವು ಹಸಿಯಾಗುವುದು. ಎ. ರಕ್ತ ಶುದ್ಧೀಕರಣ. ದ್ರಾಕ್ಷಿಯಲ್ಲಿ ಪ್ರಬಲ ಆಂಟಿ ಆಕ್ಸಿಡೆಂಟ್ ಗುಣಗಳಿವೆ. ಇದು ರಕ್ತದಲ್ಲಿ ಟಾಕ್ಸಿನ್ ಕಡಿಮೆ ಮಾಡುತ್ತದೆ, ಶುದ್ಧೀಕರಣಕ್ಕೆ ಸಹಾಯಕ, ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ, ಹೃದಯ, ಲಿವರ್ ಮತ್ತು ಕಿಡ್ನಿ ಆರೋಗ್ಯಕ್ಕೂ ಕೂಡ ಉಪಕಾರಿ. ಆಯುರ್ವೇದದಲ್ಲಿ ದ್ರಾಕ್ಷಿ ರಸ ಅಥವಾ ಹಣ್ಣುಗಳನ್ನು ಸೇವಿಸುವುದು ರಕ್ತ ಶುದ್ಧೀಕರಣ, ಎನರ್ಜಿ ಪುನಃಸ್ಥಾಪನೆ ಮತ್ತು ಇಮ್ಯುನಿಟಿ ಉತ್ತಮಗೊಳಿಸಲು ಸಹಕಾರಿ.